ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಡಿಶ್ಶು ಮೆಂತೆ ಕಡುಬು. ಇದನ್ನು ಮಲೆನಾಡು ಕಡೆ ಮಾಡ್ತಾರೆ, ನಮ್ಮ ಮನೇಲೂ ಮಾಡ್ತಾ ಇರ್ತೀವಿ. ಇದು ಎಲ್ಲರಿಗೂ ಇಷ್ಟ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋಂಥದ್ದು 2 ಪಾವು ಅಕ್ಕಿ, 3 ಟೀ ಸ್ಪೂನು ಮೆಂತೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಇದನ್ನು 6 to 8 ಅವರ್ಸು ನೆನೆಸ್ಬೇಕು. 6 to 8 ಅವರ್ಸ್ ನೆಂದ ಮೇಲೆ ರುಬ್ಕೋಬೇಕು. ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಅದಾದಮೇಲೆ ರುಬ್ಕೊಂಡಾದಮೇಲೆ ಅದಕ್ಕೆ 1 ಸೌಟು ಮೊಸರು ಮತ್ತು ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಓವರ್ ನೈಟು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ನೋಡಿ, ರುಬ್ಬಿದ್ದಾದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಈಗ ಮೆಂತೆ ತಿಂಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಅಂಥದ್ದು 1 ಟೀ ಸ್ಪೂನ್ ಮೆಂತೆ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ, 15 ಮೆಣಸಿನ್ಕಾಯಿ, 1 ನಿಂಬೆಹಣ್ಣು, 1 ಬೆಳ್ಳುಳ್ಳಿ ಗೆಡ್ಡೆ. ಈಗ ಮೆಂತೆನ ಓವರ್ ನೈಟು ನೆನೆಸ್ಬೇಕು. ಓವರ್ ನೈಟ್ ನೆನೆಸಿದ್ಮೇಲೆ ಅದನ್ನು ಬೆಳಗ್ಗೆ ಮೆಂತೆ, ಮೆಣಸಿನ್ಕಾಯಿ, ಅರಿಶಿನ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ರುಬ್ಬಿದ್ದೆಲ್ಲ ಆದಮೇಲೆ ಅದಕ್ಕೆ ನಿಂಬೆಹಣ್ಣ ಹಿಂಡ್ಕೋಬೇಕು ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಮತ್ತು ಮೆಂತೆ ನಿಮಗೆ ಹೆಲ್ತಿಗೆ ಕೂಡ ಒಳ್ಳೆಯದು, ತಂಪು ಕೂಡ, ತುಂಬಾ ಚೆನ್ನಾಗಿರುತ್ತೆ. ಮೆಂತೆ ಸಾಮಾನ್ಯ ಎಲ್ಲರೂ ಕಹಿ ಅಂತಾರೆ, ಆದರೆ ಅದೇನು ಕಹಿ ಅಂತಲೂ ಅನಿಸಲ್ಲ. ನಮಗೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮೆಂತೆಯಿಂದ ಮಾಡಿರೋದು ಅಂತಲೇ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ. ಇದಕ್ಕೆ ಈ ಥರ ಬಾಣಲಿ ಬೇಕು. ಫಸ್ಟು ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿ ಆದಮೇಲೆ 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟಾದ್ಮೇಲೆ ಈಗ ಹಿಟ್ಟು ಹಾಕೋಣ. 1 ಸೌಟಷ್ಟು ಹಿಟ್ಟು ಹಾಕಬೇಕು. ಈಗ ಇದನ್ನು ಮುಚ್ಚೋಣ. ಮುಚ್ಚಿದ್ರೆ ನೀಟಾಗಿ ಬೆಂದ್ಕೊಳ್ಳುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಮೆತ್ತಗಿರುತ್ತೆ, ಹಿಟ್ಟಿಟ್ಟಿರುತ್ತೆ. ಇದಾಗಿದೆಯಾ ನೋಡೋಣ ತೆಗೆದುಬಿಟ್ಟು. ವಾವ್, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಈಗ ತಿರುಗಿಸಿ ನೋಡೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಆಗುತ್ತೆ. ಈಗ ಕೆಳಗಡೆ ಸ್ವಲ್ಪ ಕಲರ್ ಬರಬೇಕು. 1-2 ಮಿನಿಟ್ಸ್ ಆಗುತ್ತಷ್ಟೇ. ಈಗ ತಿರುಗಿಸೋಣ, ನೋಡೋಣ ಆಗಿದೆಯಾ ಅಂತ. ನೋಡಿ ಆಗಿದೆ, ಈ ಥರ ಆಗಿರುತ್ತೆ. ಪರ್ಫೆಕ್ಟ್ ಟೆಕ್ಸ್ಚರ್ ಇದು. ನೀವು ಬೇಕಾದರೆ 1 ಟೂತ್ ಪೀಕ್ನ ಯೂಸ್ ಮಾಡ್ಬೋದು. ನೋಡಿ ಏನು ಅಂಟಿಲ್ಲ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಪೀಸ್ ಆಗುತ್ತೆ. ಈಗ ಇದಕ್ಕೆ ಬೇಕಾಗಿರೋ ಅಂಥದ್ದು ಸೈಡ್ಸ್ ಚಟ್ನಿ. ಇದು ಮೆಂತೆ ದಿಂಡಿ ಅಂತ ನಾವು ಕರಿತೀವಿ. ಮತ್ತು ಬಟರು, ಇದೆರಡು ತುಂಬಾ ಟೇಸ್ಟಿ ಕಾಂಬಿನೇಷನ್. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ನಾನಂತೂ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಈಗ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತಷ್ಟು ವೀಡಿಯೋಸ್ಗಾಗಿ ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.